ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಮಹಿಮೆಯನ್ನು ಸಲ್ಲಿಸ್ತೇನೆ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಹಗ್ಗಾಯಿ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 19ನೇ ವಾಕ್ಯ. ಕಣಜದಲ್ಲಿ ಕಾಳು ಇನ್ನೂ ಇದೆಯೋ? ದ್ರಾಕ್ಷೆ, ಅಂಜೂರ, ದಾಳಿಂಬರ, ಒಲಿವ ಈ ಗಿಡಗಳು ಫಲಿಸಲಿಲ್ಲವಲ್ಲ. ಇದೇ ದಿವಸ ಮೊದಲುಗೊಂಡು ನಿಮ್ಮನ್ನು ಆಶೀರ್ವದಿಸುವೆನು. ಅದರ ಕೊನೆಯ ಲೈನನ್ನು ಮಾತ್ರ ನಾನು ಮಾತಾಡೋದಕ್ಕೆ ಬಯಸ್ತೇನೆ. ಇದೇ ದಿನ ಅಥವಾ ದಿವಸ ಮೊದಲುಗೊಂಡು ನಿಮ್ಮನ್ನು ಆಶೀರ್ವದಿಸುವೆನು. ದೇವರು ಹಗ್ಗಾಯನ ಮೂಲಕ ಇಸ್ರಾಯೇಲರಿಗೆ ಹೇಳ್ತಾ ಇರುವಂತಹ ಒಂದು ಮಾತನ್ನು ನಾವು ಗಮನಿಸ್ಬೋದು. ಹಗ್ಗಾಯಿ ಮತ್ತು ಜಕರ್ಯ ಪ್ರವಾದಿಗಳು ಸಮಕಾಲೀನರು. ಪ್ರತ್ಯೇಕವಾಗಿ ಎಜ್ರನ ಪುಸ್ತಕದಲ್ಲಿ ಈ ಹಗ್ಗಾಯಿ ಮತ್ತು ಜಕರ್ಯನ ಕುರಿತಾಗಿ ನಾವು ನೋಡಬಹುದು. ಯಹೂದ್ಯರು ಬಾಬೆಲ್ನಲ್ಲಿ ಸೆರೆಯಾಗಿ ಹೋಗಿ 70 ವರ್ಷಗಳ ನಂತರ ಕೋರೇಶನ ಆಳ್ವಿಕೆಯಲ್ಲಿ ಆತನ ಅಪ್ಪಣೆಯನ್ನು ಪಡೆದು ಅವರು ಹಿಂದಿರುಗಿ ತಮ್ಮ ಸ್ವದೇಶಕ್ಕೆ ಬರ್ತಾರೆ. ಆಲಯಕ್ಕೆ ಅಸ್ಥಿವಾರಗಳನ್ನು ಹಾಕ್ತಾರೆ. ಅದು ಅಸ್ಥಿವಾರ ಹಾಕಿದಾಗ ಅನೇಕ ತಡೆಗಳು ಬರ್ತದೆ. ತಡೆಗಳು ಬಂದಾಗ ಅವ್ರ ಕೆಲಸವನ್ನು ನಿಲ್ಲಿಸ್ಬಿಡ್ತಾರೆ. ಕೆಲವು ವರ್ಷಗಳೇ ಕಳೆದೋಗ್ತದೆ. ನಂತರ ಅವರು ಕೆಲಸಕ್ಕೆ ಮುಂದೆ ಹೋಗೋದಿಲ್ಲ. ಅವರು ತಮ್ಮ ಮನೆಯ ಕೆಲಸಗಳನ್ನೆಲ್ಲ ನೋಡಿಕೊಂಡು ಅವರು ಸಂತೋಷವಾಗಿ ಆರಾಮಾಗಿ ಅವರಿರುವಂಥ ಸಮಯದಲ್ಲಿ ಹಗ್ಗಾಯನ ಮೂಲಕ ದೇವರು ಶೇಲ್ತಿಯೇಲನ ಮಗನಾದ ಜೆರುಬ್ಬಾಬೆಲನಿಗೂ ಯೋಚಾದಾಕನ ಮಗನಾದ ಯೆಹೋಶುವನಿಗೂ ಮಾತಾಡುವಂಥ ಒಂದು ಮಾತನ್ನು ನಾವು ನೋಡ್ಬೋದು. ಎಜ್ರ 5ನೇ ಅಧ್ಯಾಯ 1ನೇ ವಾಕ್ಯದಿಂದ. ಹಾಗೆ ದೇವರು ಹಗ್ಗಾಯನ ಮೂಲಕ ಅವ್ರ ಹತ್ರ ಮಾತಾಡ್ತಾ ಇದ್ದಾರೆ. ನೀವು ಆಲಯವನ್ನು ಯಾಕೆ ಕಟ್ತಾ ಇಲ್ಲ? ಇನ್ನೂ ಸಮಯ ಬಂದಿಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀರಾ? ನೀವು ಹಗ್ಗಾಯನ ಪ್ರವಾದನೆ ಗ್ರಂಥ ಪೂರ್ಣವಾಗಿ ಓದಿದ್ರೆ ಅದು ನಮಗೆ ಗೊತ್ತಾಗ್ತದೆ. ಆ ರೀತಿಯಲ್ಲಿ ದೇವರು ಅವರ ಸಂಗಡ ಮಾತಾಡುವುದನ್ನು, ಏಕೆಂದರೆ ಅನೇಕ ವಿರೋಧಗಳು ಬಂದಿದ್ದರಿಂದ ಇವರು ಕೆಲಸವನ್ನು ನಿಲ್ಲಿಸ್ಬಿಟ್ರು. ಆದರೆ ಹಗ್ಗಾಯನ ಮೂಲಕ ದೇವರು ಹೇಳ್ತಾ ಇದ್ದಾರೆ. 18ನೇ ವಾಕ್ಯ 2:18 ಓದ್ತೀವಿ. ಯೆಹೋವನ ಆಲಯಕ್ಕೆ ಅಸ್ಥಿವಾರ ಹಾಕಿದ ಈ ದಿವಸದ ಇಂದಿನ ಕಾಲವನ್ನು, ಅಂದರೆ 9ನೆಯ ತಿಂಗಳಿನ 24ನೆಯ ಈ ದಿನದ ಇಂದಿನ ಕಾಲವನ್ನು ನೆನಪಿಗೆ ತಂದುಕೊಳ್ಳಿರಿ. ಹಾಗಾದರೆ ಯೆಹೋವನ ಆಲಯಕ್ಕೆ ಅಸ್ಥಿವಾರ ಹಾಕೋದಕ್ಕಿಂತ ಮುಂಚೆ ಅವರಲ್ಲಿ ಅನೇಕ ಸಮಸ್ಯೆಗಳಿದೆ. ಕಣಜದಲ್ಲಿ ಕಾಳಿಲ್ಲ. ದ್ರಾಕ್ಷೆ, ಅಂಜೂರ, ದಾಳಿಂಬರ, ಒಲಿವ ಈ ಗಿಡಗಳು ಫಲಿಸ್ತಾ ಇಲ್ಲ, ಫಲ ಕೊಡ್ತಾ ಇಲ್ಲ. ಆದರೆ ಯಾವಾಗ ಯೆಹೋವನ ಆಲಯಕ್ಕೆ ಅಸ್ಥಿವಾರವನ್ನು ಹಾಕಿದ್ರೋ ಅವತ್ತಿಂದ ದೇವರ ಆಶೀರ್ವಾದ ಮಾಡ್ತಾಯಿದ್ದಾರೆ. ಈಗ ದೇವರು ಹೇಳ್ತಾ ಇದ್ದಾರೆ, ನೀವು ಅಸ್ಥಿವಾರ ಹಾಕಿದ ಹಿಂದಿನ ದಿನಗಳನ್ನು ನೋಡ್ಕೊಳ್ಳಿ. ಈ ದಿವಸದ ಹಿಂದಿನ ದಿನವನ್ನು ಗಮನಿಸ್ರಿ. ಅವತ್ತು ನಿಮಗೆ ಅಂಜೂರ ಬೆಳೀತಾ ಇಲ್ಲ, ದಾಳಿಂಬ ಬೆಳೀತಾ ಇಲ್ಲ, ಒಲಿವ ಬೆಳೀತಾ ಇಲ್ಲ, ಕಣಜದಲ್ಲಿ ಕಾಳಿಲ್ಲ, ಸಮಸ್ಯೆಗಳಿತ್ತು. ಆದರೆ ಯಾವಾಗ ನೀವು ಆಲಯಕ್ಕೆ ಅಸ್ಥಿವಾರ ಹಾಕಿದ್ರೋ ಆವಾಗಿಂದ ನಾನು ನಿಮ್ಮನ್ನು ಆಶೀರ್ವಾದ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅದನ್ನು ಇಲ್ಲಿ ಹೇಳ್ತಾರೆ. ಇದೇ ದಿವಸ ಮೊದಲುಗೊಂಡು, ಇದೇ ದಿವಸ ಅಂತ ಹೇಳಿದ್ರೆ ಯೆಹೋವನ ಆಲಯಕ್ಕೆ ಅಸ್ಥಿವಾರ ಹಾಕಿದ ಈ ದಿವಸ ಮೊದಲುಗೊಂಡು ನಿಮ್ಮನ್ನು ನಾನು ಆಶೀರ್ವಾದ ಮಾಡ್ತೀನಿ. ಫ್ರಮ್ ದಿಸ್ ಡೇ ಐ ವಿಲ್ ಬ್ಲೆಸ್ ಯು. ಅದರ ಅರ್ಥ, ದೇವರ ಕಾರ್ಯಗಳಿಗಾಗಿ ಯಾರು ಕೈ ಹಾಕ್ತಾರೋ, ಆತ್ಮೀಕ ವಿಷಯಗಳಿಗೆ ಯಾರು ಕೈ ಜೋಡಿಸ್ತಾರೋ ಅವರನ್ನು ದೇವರು ಆಶೀರ್ವದಿಸುತ್ತಾನೆ ಎಂಬುದರಲ್ಲಿ ಯಾವ ಸಂಶಯ ಇಲ್ಲ. ಅನೇಕ ಸಂದರ್ಭಗಳಲ್ಲಿ ನಾವು ನಮ್ಮದೇ ಆದಂತಹ ಸ್ವಂತ ಕೆಲಸಗಳನ್ನು ಮಾಡಿಕೊಂಡು ಮುಂದೆ ಹೋಗ್ತಿರ್ತೀವಿ. ನೀವು ಹಗ್ಗಾಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ ಅದರ 4ನೇ ವಾಕ್ಯದಿಂದ ಓದುವಾಗ ಈ ಆಲೆ ಆಳು ಬಿದ್ದಿದೆ, ಆದರೆ ನೀವು ಒಳಗೋಡೆಗೆಲ್ಲ ಅಲೆಗೆ ಒದಿಸಿಕೊಂಡ ಸ್ವಂತ ಮನೆಗಳಲ್ಲಿ ವಾಸಿಸುವುದಕ್ಕೆ ಈ ಸಮಯ ತಕ್ಕದ್ದೋ? 6ನೇ ವಾಕ್ಯ, ನೀವು ಬಿತ್ತಿದ ಬೀಜವು ಬಹಳ, ತಂದ ಫಲವು ಸ್ವಲ್ಪ. ತಿನ್ನುತ್ತೀರಿ, ತೃಪ್ತಿಯಾಗದು. ಕುಡಿಯುತ್ತೀರಿ, ಆನಂದವಾಗದು. ಒದೆಯುತ್ತೀರಿ, ಬೆಚ್ಚಗಾಗದು. ಸಂಬಳಗಾರನು ಸಂಬಳ ಹಾಕುವ ಚೀಲ ತೂತಿನದು. ಯಾಕೆ? ಅದರ 9ನೇ ವಾಕ್ಯದ ಕೊನೆ ಭಾಗಗಳು ಓದ್ತೀವಿ. ಇದಕ್ಕೆಲ್ಲ ಕಾರಣ ಏನು? ನನ್ನ ಆಲಯವು ಆಳು ಬಿದ್ದಿದೆ. ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಮನೆಯ ಕೆಲಸಕ್ಕೆ ತವಕ ಪಡುತ್ತಿದ್ದಾನೆ. ಇದೇ ಕಾರಣ. ದೇವರ ವಾಕ್ಯ ಹೇಳ್ತದೆ, ಆಲಯದ ಕೆಲಸಕ್ಕೆ, ಆತ್ಮಿಕ ವಿಷಯಗಳಿಗೆ ಪ್ರಾಮುಖ್ಯತೆಯನ್ನು ಕೊಡದೆ ಈ ಲೋಕದ ವ್ಯವಹಾರಗಳಿಗೆ, ಲೋಕದ ಕಾರ್ಯಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನೆಲ್ಲ ಕೊಡಬೇಕಾದದ್ದು ಆಲಯಕ್ಕೆ ಅಥವಾ ಆತ್ಮಿಕ ವಿಷಯಗಳಿಗೆ ನಾವು ಪ್ರಾಮುಖ್ಯತೆಯನ್ನು ಕೊಡೋದಾದರೆ
ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಈಗ ಇಲ್ಲಿ ಹಗ್ಗಾಯಿನ ಮೂಲಕ ದೇವರು ಮಾತಾಡ್ತಾ ಇದ್ದಾರೆ, ಇದೇ ದಿವಸ ಮೊದಲುಗೊಂಡು ನಿಮ್ಮನ್ನು ಆಶೀರ್ವದಿಸ್ತೇನೆ. ಯಾವ ದಿವಸ? ಆಲಯಕ್ಕೆ ಅಸ್ತಿವಾರ ಹಾಕಿದ ಈ ದಿವಸದಿಂದ. ಪ್ರಿಯ ದೇವರ ಮಕ್ಕಳೇ, ಈ ದಿವಸಗಳಲ್ಲಿ ಆತ್ಮೀಕ ವಿಷಯಗಳಿಗೆ ನಾವೆಚ್ಚು ಪ್ರಾಮುಖ್ಯತೆಯನ್ನು ಕೊಡೋದಾದರೆ ನಮ್ಮನ್ನು ಆಶೀರ್ವದಿಸುವಂತಹ ಸರ್ವಶಕ್ತನಾದೊಬ್ಬ ದೇವರಿದ್ದಾನೆ. ಮತ್ತಾಯ 6:33 ಹೇಳುತ್ತೆ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡ್ರಿ, ಆಗ ಅವುಗಳ ಕೂಡ ಇವೆಲ್ಲವೂ ನಿಮಗೆ ಸಿಗ್ತದೆ. ಈ ದಿವಸ ಕರ್ತನಿಗೆ ಹೇಳೋಣ, ಸ್ವಾಮಿ ನನ್ನ ಆತ್ಮಿಕ ವಿಷಯಗಳಿಗೆ, ಆತ್ಮಿಕ ಕಾರ್ಯಗಳಿಗೆ ಮೊದಲ ಸ್ಥಾನವನ್ನು ಕೊಡುವಂತೆ ಕರ್ತನೆ ಕೃಪೆ ಮಾಡಪ್ಪ. ಇಂದಿನ ದಿನಗಳಲ್ಲಿ ನಾವು ಒಂದು ವೇಳೆ ನಮ್ಮದೇ ಆದಂತಹ ಕಾರ್ಯಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ವಿ, ಅದಕ್ಕೆ ಹೆಚ್ಚು ಸಮಯವನ್ನು ಕೊಟ್ವಿ, ಆದರೆ ಯಾವ ಲಾಭವೂ ನಮಗೆ ಸಿಗಲಿಲ್ಲ. ಆದರೆ ದೇವರ ವಾಕ್ಯ ಹೇಳ್ತದೆ, ಇಲ್ಲ, ನೀನು ಆತ್ಮಿಕ ವಿಷಯಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡೋದಾದರೆ ನಿನ್ನನ್ನು ಆಶೀರ್ವಾದ ಮಾಡುವಂತಹ ಒಬ್ಬ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಈ ಹಗಲಿನ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ ನಾನು ನಿನಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ಆತ್ಮಿಕ ವಿಷಯಗಳಿಗೆ, ಆಲಯದ ಕಾರ್ಯಗಳಿಗೆ, ಆತ್ಮಿಕ ಕಾರ್ಯಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ಮುಂದೆ ಸಾಗುವಂತೆ ನನಗೆ ಸಹಾಯ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸೋಣ. ಕಣ್ಣುಗಳನ್ನ ಮುಚ್ಚೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಮತ್ತೊಂದು ದಿನವನ್ನು ಕಾಣುವಂತೆ ಸಹಾಯ ಮಾಡಿದೆಯಪ್ಪ. ಅಪ್ಪ, ಆತ್ಮಿಕ ವಿಷಯಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ನಿನಗಾಗಿ ಜೀವಿಸುವ ಹಾಗೆ ಕರ್ತನೆ ನೀನು ನಮಗೆ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಚಿತ್ತಕ್ಕನುಸಾರವಾಗಿ ಮುಂದೆ ಸಾಗುವಂತೆ ದೇವರೇ ನೀನು ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.